ಹಾಲೆಲೂಯ, 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 ಹಾಲೆಲೂಯ. ಪ್ರಾರ್ಥಿಸೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಕರ್ತನೆ, ನಿಮ್ಮ ಗನುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಈ ವೇಳೆಯಲ್ಲಪ್ಪ ನಿಮ್ಮ ವಾಕ್ಯಗಳನ್ನು ಧ್ಯಾನಿಸುವಾಗ ನಿಮ್ಮ ವಾಕ್ಯದ ಸಂಗಡ, ನನ್ನ ಸಂಗಡ, ನಮ್ಮ ಸಂಗಡ, ಇದನ್ನು ನೋಡುವವರ ಸಂಗಡ ದೇವರಾತ್ಮನೇ ಮಾತನಾಡಪ್ಪ. ನಿನ್ನ ಸ್ವರವನ್ನು ಕೇಳ ಮಾಡಿ ನಿಮ್ಮ ಕರೆಗಳಲ್ಲಿ ಅರ್ಪಿಸಿಕೊಡುತ್ತೇನೆ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ, ಆಮೇಲೆ. ಕರ್ತನಾದ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರೂ ನಾನು ವಂದಿಸುತ್ತೇನೆ. ಕಳೆದ ದಿನದಲ್ಲಿ ನಾವು ನೋಡಿದೆವು, ಯೆಹೋವನ ರಕ್ಷಣಾ ಕಾರ್ಯವನ್ನು ಎದುರು ನೋಡುತ್ತಾ ಶಾಂತನಾಗಿ ಕಾದುಕೊಂಡಿರುವುದು ಒಳ್ಳೆಯದು. ಎಷ್ಟೋ ವೇಳೆ ನಾವು ಕಾಯ್ದು ಸ್ವಲ್ಪ ಕಷ್ಟ ಅನಿಸುತ್ತೆ. ನಾವು ಮಾಡಿದ ಪ್ರಾರ್ಥನೆಗಳಿಗೆ ಬೇಗ ಉತ್ತರ ಸಿಗದೆ ಹೋಗುವಾಗ ನಾವೇನು ಮಾಡ್ತೀವಿ, ಅಯ್ಯೋ ದೇವರೇ, ಏನಪ್ಪ ನನ್ನ ಪ್ರಾರ್ಥನೆಗಳಿಗೆ ಉತ್ತರವಿಲ್ಲವಾ ಎನ್ನುವ ಒಂದು ಕಾರ್ಯದಲ್ಲಿ ನಾವು ನೋಡುವಾಗ ಇಲ್ಲಿ ಹೇಳಲ್ಪಟ್ಟಿದೆ, ಆತನನ್ನು ಅಂದರೆ ಯೇಸುವನ್ನು, ಆತನ ರಕ್ಷಣಾ ಕಾರ್ಯವನ್ನು ನಾವೇನು ಮಾಡಬೇಕಂತೆ ಎದುರು ನೋಡುತ್ತಾ ಹೇಗೆ ಆತನ ಸನ್ನಿಧಾನದಲ್ಲಿ ಇರಬೇಕಂತ ಇಲ್ಲಿ ವಚನ ಹೇಳ್ತದೆ. ಶಾಂತನಾಗಿ ಕಾದುಕೊಳ್ಳುವಂಥದ್ದು ಬಹಳಷ್ಟು ಒಳ್ಳೆಯದು. ನೋಡಿ, ಭಕ್ತನಾದ ದಾವೀದನು ಸಹ ಅನೇಕ ವೇಳೆಗಳಲ್ಲಿ ಆತನು ಕಾದಿರುವಾಗ ಆತನು ಹೇಳುವಂಥ ಒಂದು ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಕೀರ್ತನೆ 42 ಅದರ 5ನೇ ವಚನದಲ್ಲಿ ಹೇಳುತ್ತಾನೆ, ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು, ಹೀಗೆ ವ್ಯಥೆ ಪಡುವುದೇಕೆ, ದೇವರನ್ನು ನಿರೀಕ್ಷಿಸು, ಆತನೇ ನನಗೆ ರಕ್ಷಕನು, ದೇವರು ಆಗಿದ್ದಾನೆ, ನಾನು ಇನ್ನು ಆತನನ್ನು ಸ್ತುತಿಸುತ್ತಿರುವೆನು. ನಾಳೆ ಎಷ್ಟೋ ವೇಳೆ ನಾವು ಕುಗ್ಗಿ ಹೋಗಿ ನಮ್ಮ ವೇದನೆಗಳು, ಕಣ್ಣೀರುಗಳು, ನಮ್ಮ ಪ್ರಾರ್ಥನೆಗೆ ಉತ್ತರವಿಲ್ಲವಾ, ನನಗೆ ಒಂದು ಸಮಸ್ಯೆಯಿಂದ ಬಿಡುಗಡೆ ಇಲ್ಲವಾ ಎಂದು ಹೇಳುವಾಗ ಅದೇ ರೀತಿಯಲ್ಲಿ ಭಕ್ತನು ಸಹ ಹೇಳ್ತಾ ಇದ್ದಾನೆ, ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು, ಹೀಗೆ ವ್ಯಥೆ ಪಡುವುದೇಕೆ, ದೇವರನ್ನು ನಿರೀಕ್ಷಿಸು, ಆತನೇ ನನಗೆ ರಕ್ಷಕನು, ದೇವರು ಆಗಿದ್ದಾನೆ, ನಾನು ಇನ್ನು ಆತನನ್ನು ಸ್ತುತಿಸುತ್ತಿರುವೆನು. ಅಂದರೆ ಕುಗ್ಗಿ ಹೋಗದ ರೀತಿಯಲ್ಲಿ ಆತನೇನು ಮಾಡ್ತಾ ಇದ್ದಾನೆ, ಸ್ತುತಿಸುತ್ತಾ ಇದ್ದಾನೆ. ನಮ್ಮ ನಂಬಿಕೆ ದೇವರ ಮೇಲೆ ಬರುವಾಗ ದೇವರು ಏನು ಮಾಡ್ತಾರೆ, ಆತ ನಮ್ಮನ್ನು ಬಿಡಿಸಿ ರಕ್ಷಿಸುವ ದೇವರು ಆತನಾಗಿದ್ದಾನೆ. ಸಮಸ್ಯೆಗಳಾಗಿರಬಹುದು, ವೇದನೆಗಳಾಗಿರಬಹುದು, ವ್ಯಾಧಿಗಳಾಗಿರಬಹುದು, ಯಾವುದೇ ಸಂದರ್ಭದಲ್ಲಿಯೂ ನೋಡಿ ನಾವೇನು ಮಾಡ್ತೀವಿ, ದಾವೀದನ ರೀತಿಯಲ್ಲಿ ಕುಗ್ಗಿ ಹೋಗುವಾಗ ಆತನು ಹೇಳುತ್ತಾ ಇದ್ದಾನೆ, ನನ್ನ ಮನವೇ, ಆತನ ಮನಸ್ಸಿಗೆ ಆತನೇ ಹೇಳ್ಕೊಳ್ತಾ ಇದ್ದಾನೆ, ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು, ಹೀಗೆ ವ್ಯಥೆ ಪಡುವುದೇಕೆ. ಎಷ್ಟೋ ವೇಳೆ ಕಣ್ಣೀರು, ವೇದನೆಗಳು, ಈ ಒಂದು ಸಮಸ್ಯೆಗೆ ಉತ್ತರವಿಲ್ಲವಾ, ಎಷ್ಟೋ ದಿನದಿಂದ ನಾವು ಪ್ರಾರ್ಥಿಸಿದಂಥ ಪ್ರಾರ್ಥನೆಗಳಲ್ಲಿ ನಾವು ಕುಗ್ಗಿ ಹೋಗಿರುವಾಗ ಆತನು ತನ್ನ ಮನಸ್ಸಿನಲ್ಲಿ ಆತನೇ ಹೇಳ್ಕೊಳ್ತಾ ಇದ್ದಾನೆ, ಈಗ ಹೇಳ್ತಾ ಇದ್ದಾನೆ, ನೀನು ದೇವರನ್ನು ಏನು ಮಾಡು, ನಿರೀಕ್ಷಿಸು. ಮಾಡೇ ಮಾಡ್ತಾರೆ ದೇವರು. ಆತನು ನಿರೀಕ್ಷಿಸುವವರೆಗೂ, ಹುಡುಕುವವರೆಗೂ ಮಹೋಪಕಾರಿಯಾದ ದೇವರು ಆತನು ಬಲ್ಲವನಾಗಿದ್ದನು. ಅದರಿಂದ ಆತನು ಹೇಳ್ತಾನೆ, ದೇವರನ್ನು ನಿರೀಕ್ಷಿಸು, ಆತನೇ ನನಗೆ ರಕ್ಷಕನು, ಆತನು ದೇವರು ಆಗಿದ್ದಾನೆ, ನಾನೇನು ಮಾಡ್ತೀನಿ, ಸ್ತುತಿಸುತ್ತಿರುವೆನು. ಹೌದು ದೇವ ಜನಗಳೇ, ನಾವು ಕುಗ್ಗಿ ಹೋಗುವಾಗಲೆಲ್ಲ ದೇವರನ್ನು ಸ್ತುತಿಸಬೇಕು. ಸ್ತುತಿಸುವಾಗಲೇ ನಮಗೆ ಜಯ. ನಾವು ನೊಂದು ಹೋಗುವುದು ಅಲ್ಲ, ಆ ಒಂದು ಕಾರ್ಯಕ್ಕಾಗಿ ದೇವರು ನನಗೆ ಜಯ ಕೊಟ್ಟರು ಸ್ವಾಮಿ, ಇದರಿಂದ ನನಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ದೇವರನ್ನು ನೀವು ಎಷ್ಟಾಗಿ ಸ್ತುತಿಸುತ್ತೀರೋ ಅಷ್ಟಾಗಿ ಬಿಡುಗಡೆ ಹೊಂದಿಕೊಳ್ಳಲು ಸಾಧ್ಯ. ಎಷ್ಟೋ ವೇಳೆ ಕುಗ್ಗಿ ಹೋದ ಸಮಯಗಳಲ್ಲಿ ನಾವೇನು ಮಾಡ್ತೀವಿ, ಕುಗ್ಗಿ ಹೋಗ್ತೀವಿ ಆದರೆ ನಾವೇನು ಮಾಡಲ್ಲ, ದೇವರನ್ನು ಆರಾಧಿಸುವುದಿಲ್ಲ, ಸ್ತುತಿಸುವುದಿಲ್ಲ. ಆತನಿಗೆ ಎಷ್ಟಾಗಿ ನಾವು ಸ್ತುತಿಸುತ್ತೇವೋ ಅಲ್ಲಿ ದೇವರು ಏನು ಮಾಡ್ತಾರೆ, ನಮಗೆ ಅದ್ಭುತಗಳನ್ನು ಮಾಡ್ತಾರೆ. ಅದೇ ರೀತಿಯಲ್ಲಿ ನೋಡಿ, ಆತನು ಅದೇ 42ನೇ ಕೀರ್ತನೆಯ 11ನೇ ವಚನದಲ್ಲೂ ಮತ್ತೆ ಹೀಗೆ ಹೇಳ್ತಿದ್ದಾನೆ, ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು, ಹೀಗೆ ವ್ಯಥೆ ಪಡುವುದೇಕೆ, ದೇವರನ್ನು ನಿರೀಕ್ಷಿಸು, ಆತನೇ ನನಗೆ ರಕ್ಷಕನು, ದೇವರು ಆಗಿದ್ದಾನೆ, ನಾನು ಇನ್ನು ಆತನನ್ನು ಸ್ತುತಿಸುತ್ತೇನೆ. 2ನೇ ಸಾರಿ ಮತ್ತೆ ಆತನು ಅನೇಕ ಕಾರ್ಯಗಳನ್ನು ಆತನು ಹೇಳ್ಕೊಂಡು ಆತನು ನೊಂದು ಹೋಗಿ ಆತನು ಹೇಳುವಾಗ ನೋಡಿ, ನಾವು 6ನೇ ವಚನದಲ್ಲಿ ನೋಡ್ತೇವೆ, ನನ್ನ ದೇವರೇ, ನನ್ನ ಪ್ರಾಣವು ಕುಗ್ಗಿ ಹೋಗಿದೆ. ಆ ರೀತಿ ಕುಗ್ಗಿ ಹೋದ ಸಮಯದಲ್ಲಿ ಆತನು ಆ ದೇವರ ಸನ್ನಿಧಾನದಲ್ಲಿ ಬಂದು ಆತನು ನಂಬಿಕೆಯಿಂದ ಮತ್ತೆ ಹೇಳ್ತಾನೆ, ನೀನು ಎತ್ತಕ್ಕಾಗಿ ಕುಗ್ಗಿ ಹೋಗಿದ್ದಿ, ದೇವರನ್ನು ನಿರೀಕ್ಷಿಸು, ಆತನೇ ನನಗೆ ರಕ್ಷಕನು, ದೇವರು ಆಗಿದ್ದಾನೆ, ನಾನು ಆತನನ್ನು ಸ್ತುತಿಸುವೆನು. ದೇವರನ್ನು ಸ್ತುತಿಸುವಾಗ ನಮ್ಮ ವೇದನೆಗಳು, ಕಷ್ಟಗಳು ಕಾದುಕೊಂಡು ನಾವು ಅದೇ ನಮ್ಮ ಪ್ರಾರ್ಥನೆಗೆ ಬೇಗ ಉತ್ತರ ಕಾದಿದ್ದು ಎಷ್ಟೋ ವೇಳೆ ಕಾದಿರ್ತೇವೆ. ಅದರ ಮಧ್ಯದಲ್ಲಿ ದೇವರನ್ನು ಏನು ಮಾಡ್ತಾ ಇರಬೇಕು, ಸ್ತುತಿಸುತ್ತಿರಬೇಕು. ಅವನು ಹೇಳ್ತಾ ಇದ್ದಾನೆ, ನಾನು ಇನ್ನು ಆತನನ್ನು ನಾನೇನು ಮಾಡ್ತೀನಿ, ನಾನು ಕುಗ್ಗಿ ಹೋಗದಂತೆ ಆತನನ್ನು ಸ್ತುತಿಸುವೆನು. ದೇವ ಜನಗಳೇ, ನಮ್ಮ ಜೀವಿತಗಳಲ್ಲಿ ದೇವರನ್ನು ಈ ಸ್ತುತಿಸುವಂಥ ಕಾರ್ಯಗಳು ಬಹಳ ಮುಖ್ಯವಾದದ್ದು.
ಅದೇ ಮತ್ತೆ 43:5 ಇದನ್ನೇ ಆತನು ಹೇಳ್ತಾ ಇದ್ದಾನೆ. ಆತನೇನು ಹೇಳ್ತಾರೆ, 3 ಸಾರಿ ಇಲ್ಲಿ ಹೇಳ್ತಾ ಇರೋದು ನೋಡ್ತಾ ಇದ್ದೇವೆ. ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು. ಅನೇಕ ವೇದನೆಗಳು, ಕಷ್ಟಗಳು, ಸಮಸ್ಯೆಗಳ ಮಧ್ಯದಲ್ಲಿ ಆತನು ಏನು ಮಾಡ್ತಾ ಇದ್ದಾನೆ, ಹೇಳ್ಕೊಳ್ತಾ ಇದ್ದಾನೆ. ನೀನು ಯಾಕೆ ಕುಗ್ಗಿ ಹೋಗಿದ್ದೆ? ದೇವರನ್ನು ನಿರೀಕ್ಷಿಸು, ಆತನೇ ನನಗೆ ಬಿಡುಗಡೆ ಕೊಡುವ ರಕ್ಷಕನು, ರಕ್ಷಿಸುವಂಥ ದೇವರು, ನನ್ನ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುವ ದೇವರು ಆತನಾಗಿರುವುದರಿಂದ ನಾನು ಏನು ಮಾಡ್ತೇನೆ ಅಂತ ಹೇಳ್ತಾ ಇದ್ದೇನೆ, ನಾನು ಸ್ತುತಿಸುವೆನು. ದೇವರನ್ನು ಸ್ತುತಿಸುವಂಥವರ ಜೀವಿತದಲ್ಲಿ ದೇವರು ಅವರ ಒಂದು ಪ್ರಾರ್ಥನೆಗಳಿಗೆ ಸ್ವಾಮಿ ಉತ್ತರ ಕೊಡುವ ದೇವರು ಆತನಾಗಿದ್ದಾನೆ. ನೋಡಿ, 147ನೇ ಕೀರ್ತನೆಯ ಅದರ 10-11ನೇ ವಚನಗಳಲ್ಲಿ ನಾವು ಓದುವಾಗ ಈ ರೀತಿ ನಾವು ಓದ್ತೇವೆ. ಕುದುರೆಯ ಶಕ್ತಿಯಲ್ಲಿ ಆತನಿಗೆ ಇಷ್ಟವಿಲ್ಲ, ಆಳಿನ ತೊಡೆಯ ಬಲವನ್ನು ಮೆಚ್ಚುವುದಿಲ್ಲ. ಯೆಹೋವನು ಆನಂದಿಸುವುದು ತನ್ನ ಕೃಪೆಯನ್ನು ನಿರೀಕ್ಷಿಸುವ ಭಕ್ತರಲ್ಲೇ. ನಾವು ಏನೆಲ್ಲ ಮಾಡಲಿಕ್ಕೆ ಹೋಗ್ತೀವಿ, ಅದು ಮಾಡೋಣ, ಇದು ಮಾಡೋಣ, ಇದರಿಂದ ನನಗೆ ಬಿಡುಗಡೆ ಸಿಕ್ಕಲಿಲ್ಲವಲ್ಲ ಅಂದ್ಕೊಂಡು ನಾವು ಹೋಗುವಾಗ ಇಲ್ಲಿ ಭಕ್ತನ ಒಂದು ಅನುಭವ ಏನು ಹೇಳ್ತಾ ಇದ್ದಾರೆ ಅಂದರೆ, ಆತನು ಹೇಳ್ತಾ ಇದ್ದಾನೆ, ದೇವರಿಗೇನಿಲ್ಲ, ಕುದುರೆಯ ಶಕ್ತಿಯಲ್ಲಿ ಆತನಿಗೆ ಇಷ್ಟವಿಲ್ಲ, ಆಳಿನ ತೊಡೆಯ ಬಲವನ್ನು ಮೆಚ್ಚುವುದಿಲ್ಲ. ಯೆಹೋವನು ಆನಂದಿಸುವುದು ತನ್ನ ಕೃಪೆಯನ್ನು ನಿರೀಕ್ಷಿಸುವ ಭಕ್ತರಲ್ಲೇ. ದೇವರು ತನ್ನ ಕೃಪೆಯನ್ನು ನಮಗೆ ಅನುಗ್ರಹಿಸುವ ದೇವರು, ಆತನು ನಮಗೆ ಹೊಸ ಬಲವನ್ನು ಕೊಡುವ ದೇವರು. ಆತನನ್ನು ನಿರೀಕ್ಷಿಸಿಕೊಂಡು ನಾವಿರುವಾಗ ಆತನೇನು ಮಾಡಲ್ಲ, ನಮ್ಮನ್ನು ಆತನು ಕೈ ಬಿಡುವುದಿಲ್ಲ. ಎಷ್ಟೋ ವೇಳೆ ಕುಗ್ಗಿ ಹೋದ ನಮಗೆ ಇದೇ ದಾವಿದ ಅನುಭವಗಳನ್ನು ನಾವು ನೋಡುವಾಗ ಆತನು ನೋಡಿ, ನಾವು ಅನೇಕ ಕೀರ್ತನೆಗಳಲ್ಲಿ ನೋಡುವಾಗಲೂ ಆತನು, ಇದು ಒಂದು ಸಾರಿ ನಾನು ಹೇಳಿದ್ದೇನೆ, 69ನೇ ಕೀರ್ತನೆಯ ದಲ್ಲಿ ನಾವು ನೋಡುವಾಗ ಆತನು ಹೇಳ್ತಾನೆ, 29ನೇ ವಚನದಲ್ಲಿ, ದೇವರೇ ನೊಂದು ಕುಗ್ಗಿದವನಾದ ನನ್ನನ್ನಾದರೂ ನಿನ್ನ ರಕ್ಷಣೆಯು ಭದ್ರಸ್ಥಾನದಲ್ಲಿರಿಸುವುದು. ಆತನಿಗೆ ಗೊತ್ತಿತ್ತು, ನೊಂದು ಕುಗ್ಗಿ ಹೋಗುವ ನನ್ನನ್ನು ದೇವರೇನು ಮಾಡಲ್ಲ, ಕೈ ಬಿಡೋದಿಲ್ಲ. ಆತನು ನನ್ನ ರಕ್ಷಕನಾಗಿದ್ದಾನೆ. ಆತನು ಎಲ್ಲಿ ಸೇರಿಸ್ತಾನಂತೆ, ನಮ್ಮನ್ನು ಭದ್ರ ಸ್ಥಳದಲ್ಲಿ ಇರಿಸುವನು. ನಾನು ಸಂಕೀರ್ತಿಸುತ್ತಾ ದೇವರ ನಾಮವನ್ನು ಕೊಂಡಾಡುವೆನು, ಕೃತಜ್ಞತಾ ಸ್ತುತಿಯಿಂದ ಘನಪಡಿಸುವೆನು. ಕುಗ್ಗಿ ಹೋದ ಸಮಯದಲ್ಲಿ ಇಲ್ಲಿ ಭಕ್ತನು ಏನು ಮಾಡ್ತಾ ಇದ್ದಾನೆ, ದೇವರನ್ನು ಆರಾಧಿಸುತ್ತಾ ಇದ್ದಾನೆ. ಸಂಕೀರ್ತಿಸುತ್ತಾ ದೇವರ ನಾಮವನ್ನು ನಾನು ಕೊಂಡಾಡುವೆನು. ಕೃತಜ್ಞತಾ ಸ್ತುತಿ. ನಮಗೆ ಯಾವುದೇ ಉತ್ತರ ಇಲ್ಲದೇ ಇರುವಾಗಲೂ ಉತ್ತರ ಇದೆ ಎಂದು ನಂಬಿಕೆಯಿಂದ ನಾವು ಸ್ತುತಿಸುವಾಗ ದೇವರು ಅದ್ಭುತಗಳನ್ನು ಮಾಡುವ ದೇವರು. ಆತನು ಕುಗ್ಗಿ ಹೋಗುವಾಗಲೆಲ್ಲ ಏನು ಮಾಡ್ತಾ ಇದ್ದಾನೆ, ದೇವರನ್ನು ಆರಾಧಿಸ್ತಾ ಇದ್ದಾನೆ. ದೇವರನ್ನೇ ನಂಬ್ತಾ ಇದ್ದಾನೆ ಅವನು. ಬೇರೆ ಯಾರನ್ನು ಆತನು ನಂಬದೆ ದೇವರ ಮೇಲೆ ತನ್ನ ನಂಬಿಕೆಯನ್ನಿಟ್ಟು ಆತನು ಏನು ಮಾಡ್ತಾ ಇದ್ದಾನೆ, ದೇವರನ್ನು ಆರಾಧಿಸುತ್ತಿರುವುದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಎಷ್ಟೋ ವೇಳೆ ನೊಂದು ಕುಗ್ಗಿ ಹೋದ ನಮ್ಮನ್ನು ದೇವರು ಎಲ್ಲಿ ಕೂತ್ಕೊಂಡು ಬರ್ತಾರೆ, ತನ್ನ ರಕ್ಷಣೆಯಲ್ಲಿ, ತನ್ನ ರಕ್ಷಣೆಯ ಭದ್ರ ಸ್ಥಾನದಲ್ಲಿ ಆತನು ಇಡುವ ದೇವರು. ಆತನೇ ನಮಗೆ ರಕ್ಷಕನು, ಒಡೆಯನಾಗಿರುವುದರಿಂದ ನಮ್ಮನ್ನು ರಕ್ಷಿಸುವ ದೇವರು ಆತನಾಗಿರುವುದರಿಂದ ಆತನು ಹೇಳ್ತಾ ಇದ್ದೇನೆ, ನಾನು ಆತನನ್ನು ಏನು ಮಾಡ್ತೇನೆ, ಆತನನ್ನೇ ನಾನು ಸ್ತುತಿಸುತ್ತಾ ಇರುತ್ತೇನೆ, ಆತನನ್ನೇ ಮಹಿಮೆ ಪಡಿಸುತ್ತಾ ಇರುವಾಗ. ಅಂದರೆ ಕಾದುಕೊಂಡಿರುವುದಂದ್ರೆ ಏನು, ದೇವರನ್ನು ಸ್ತುತಿಸುತ್ತಾ ಇರುವಂಥದ್ದು, ದೇವರನ್ನು ಆರಾಧಿಸಿಕೊಂಡಿರುವಂಥದ್ದು. ದೇವರು ಮಾಡಿದ ಅನೇಕ ಉಪಕಾರಗಳನ್ನು ನೆನೆಸಿ ಆತನು ಏನು ಮಾಡ್ತಾ ಇದ್ದಾನೆ, ದೇವರನ್ನು ಸ್ತುತಿಸುವುದನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ನಾವು ಎಷ್ಟೋ ಅನೇಕ ಕಾರ್ಯಗಳಲ್ಲಿ ನಾವು ನೋಡುವಾಗಲೂ ಯಾರನ್ನು ನಾವು ನಿರೀಕ್ಷಿಸಬೇಕೆಂದು ನೋಡುವಾಗ ದೇವರ ವಾಕ್ಯದಲ್ಲಿ ದೇವರನ್ನೇ, ಅನೇಕ ಸಾರಿ ಮನುಷ್ಯರನ್ನು ನಂಬಿ ನಮ್ಮ ನಿರೀಕ್ಷೆಯು ಕೆಟ್ಟು ಹೋಗುತ್ತದೆ. ಆದರೆ ದೇವರನ್ನೇ ನಿರೀಕ್ಷಿಸುವಂಥ ಭಕ್ತರ ಜೀವಿತದಲ್ಲಿ ಆತನು ಹೇಳುತ್ತೆ ನೋಡಿ, ಆತನು ಸಹ ಆನಂದಿಸುವುದಂದರೆ ದೇವರು ಆನಂದಿಸುವುದು ತನ್ನ ಕೃಪೆಯನ್ನು ನಿರೀಕ್ಷಿಸುವ ಭಕ್ತರಲ್ಲಿ. ನಾವು ಮಾಡಿದ ಪ್ರಾರ್ಥನೆಗಳಿಗೆ ಆತನು ತನ್ನ ಕೃಪೆಯನ್ನು ತೋರಿಸುವ ದೇವರು ಆತನಾಗಿದ್ದಾರೆ. ಆಗ ಆತನಿಗೆ ಸಂತೋಷ. ನಾವು ಬೇರೆ ಯಾವುದೆಲ್ಲ ಮಾಡುವುದಕ್ಕಿಂತಲೂ ದೇವರ ಸನ್ನಿಧಾನಕ್ಕೆ ಬಂದು ಆರಾಧಿಸಿ, ಸ್ತುತಿಸಿ, ಕೊಂಡಾಡಿ ಆತನನ್ನು ನಂಬುವಾಗ ಆತನು ಉನ್ನತ ಕಾರ್ಯಗಳನ್ನು ಮಾಡುವ ದೇವರಾಗಿದ್ದಾರೆ. ಅದೇ ಯೆಶಾಯದಲ್ಲೂ ಸಹ ನಾವು ನೋಡುತ್ತೇವೆ, 40:31 ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು. ಯೆಹೋವನನ್ನು ನಿರೀಕ್ಷಿಸುವವರಿಗೆ ದೇವರು ಏನು ಕೊಡ್ತಾರೆ, ಹೊಸ. ಅದರ ಅರ್ಥ ಏನಂದರೆ, ಪ್ರತಿದಿನ ಮಾಡಿದ ಒಂದು ಪ್ರಾರ್ಥನೆಯನ್ನು ಇಟ್ಕೊಂಡು ಬರ್ರಿ, ಸ್ತುತಿಸಿ ನೋಡಿ, ದೇವರನ್ನು ಆರಾಧಿಸಿ ನೋಡಿ. ನಿಮ್ಮ ಪ್ರಾರ್ಥನೆಗಳಿಗೆ ದೇವರು, ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡುವ ದೇವರು ಆತನಾಗಿದ್ದಾನೆ. ಶಾಂತವಾಗಿ ಕಾದಿದ್ದು ನಾವು ಪ್ರಾರ್ಥಿಸಿಕೊಳ್ಳುವಾಗ ದೇವರು ಏನು ಮಾಡ್ತಾರೆ, ಅದ್ಭುತಗಳನ್ನು ಮಾಡುವ ದೇವರು. ಇಲ್ಲಿ ನೋಡ್ತೇವೆ, ನಿರೀಕ್ಷಿಸುವವರು ಅಂದರೆ ದೇವರೇ ನನಗೆ ಮಾಡೇ ಮಾಡ್ತಾರೆ ಅನ್ನುವ ನಂಬಿಕೆಯಿಂದ ಕರ್ತನ
ಸ್ತುತಿಸುವವರೇನು ಹೊಂದುತ್ತಾರಂತೆ, ಹೊಸ ಬಲವನ್ನು ಹೊಂದುವರು. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು. ಅರ್ಥ ಏನು ದೇವಜನಗಳು? ಎಷ್ಟೋ ಪ್ರಾರ್ಥನೆಗಳು ನಮಗೆ ಉತ್ತರವಿಲ್ಲ ಎಂದರೆ ನಾವೇನು ಮಾಡಲ್ಲ, ದೇವರನ್ನು ಸ್ತುತಿಸುವುದಿಲ್ಲ. ಆತನು ಮಾಡುವ ದೇವರು, ಆತನು ಮಾತು ತಪ್ಪದವರೆಂದು ನಾವು ನೋಡುತ್ತೇವೆ. ಆತನು ನಮಗೆ ವಾಗ್ದಾನ ಮಾಡಿದ ಆತನು ನಂಬಿಗಸ್ತನಾದ ದೇವರು. ಆತನು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರವನ್ನು ಕೊಡುವ ದೇವರು ಆತನಾಗಿದ್ದಾರೆ. ಆದ್ದರಿಂದಲೇ ಇಲ್ಲಿ ಭಕ್ತನಾದ ದಾವೀದನು ಹೇಳುವಂಥ ಕಾರ್ಯದಲ್ಲಿ ನಾವು ನೋಡುವಾಗ ಆತನು ಹೇಳ್ತಾನೆ, ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು. ಎಷ್ಟೋ ವರ್ಷಗಳಾದರೂ ನಮ್ಮ ಪ್ರಾರ್ಥನೆಗಳಿಗೆ ಕೆಲವು ವೇಳೆಗಳಲ್ಲಿ ಉತ್ತರ ಸಿಗದೆ ನಾವೇನು ಮಾಡ್ತೀವಿ, ಕುಗ್ಗಿ ನೊಂದು ಹೋಗಿ ಇಷ್ಟೇ ನನ್ನ ಜೀವಿತ ಅಂತ ಹೇಳುವಾಗಲೂ ಅವನು ಹೇಳ್ತಾ ಇದ್ದಾನೆ, ನಾನು ಇನ್ನು ಆತನನ್ನು ಸ್ತುತಿಸುತ್ತಿರುವೆನು. ಆತನೇ ಹೇಳ್ಕೊಂಡಾಗನೇ ತನ್ನ ಮನಸ್ಸಿಗೆ ತಾನೇ ಹೇಳ್ತಾ ಇದ್ದಾನೆ, ಆತನೇ ನನಗೆ ದೇವರು, ಆತನೇ ನನಗೆ ರಕ್ಷಕನು. ನಾನು ಇನ್ನೂ ನಾನೇನು ಮಾಡ್ತೀನಿ, ನನಗೆ ಇರುವ ಸಮಯಗಳಲ್ಲಿ ನಾನು ಆತನನ್ನೇ ಸ್ತುತಿಸಿ ಕೊಂಡಾಡುವೆನು. ಇವತ್ತು ನಮ್ಮ ನಿರೀಕ್ಷೆ, ನಮ್ಮ ನಂಬಿಕೆ ಎಲ್ಲಿದೆ ದೇವಜನಗಳೇ? ಎಷ್ಟು ವರ್ಷಗಳಾದರೂ ಉತ್ತರ ಇಲ್ಲ ಎಂದು ಒಂದು ವೇಳೆ ನೀವು ನೊಂದು ಹೋಗಿರಬಹುದು. ಆದರೆ ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ಆತನು ದಾವೀದನ ರೀತಿಯಲ್ಲಿ ನೊಂದು ಕುಗ್ಗಿದವನಾದ ನನ್ನನ್ನಾದರೂ ಆತನ ರಕ್ಷಣೆ ಅಂದರೆ ಯೇಸು ಸ್ವಾಮಿ ನಮ್ಮನ್ನು ಎಲ್ಲಿಡ್ತಾರೆ? ಭದ್ರಸ್ಥಾನದಲ್ಲಿ. ನಮ್ಮ ಜೀವಿತಗಳನ್ನು ಕಾಯುವ ಕರ್ತನು ಆತನಾಗಿದ್ದಾನೆ. ಆದ್ದರಿಂದ ಆತನು ಹೇಳ್ತಾನೆ, ನಾನು ಸಂಕೀರ್ತಿಸುತ್ತಾ ದೇವರ ನಾಮವನ್ನು ಕೊಂಡಾಡುವೆನು, ಕೃತಜ್ಞತಾ ಸ್ತುತಿಯಿಂದ ಆತನನ್ನು ನಾನು ಘನಪಡಿಸುವೆನು. ಕೃತಜ್ಞತಾ ಸ್ತುತಿ ನಮ್ಮ ಜೀವಿತದಲ್ಲಿ ನಡೆದಿಲ್ಲದೆ ಇದ್ದರೂ ದೇವರೇ ಇದನ್ನು ನೀನು ಮಾಡಿದ್ದೀಯಲ್ಲಪ್ಪ, ನಿನಗೆ ಸ್ತೋತ್ರ. ಅನೇಕರ ಸಾಕ್ಷಿಗಳು ಹೇಳುವಾಗಲೂ ನೋಡ್ತೇವೆ, ಅವರು ಕಣ್ಣಿಗೆ ಕಾಣದವುಗಳನ್ನು ನಾನು ಒಂದು ಸಾರಿ ಹೇಳಿದ್ದೇನೆ. ಹೇಗಿದ್ದ ಅಬ್ರಹಾಮನ ನಂಬಿದಂತೆ ಸತ್ತವರನ್ನು ಬದುಕಿಸುವನಾಗೂ ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ನಂಬುವನಾಗಿ ದೇವರನ್ನು ಆತನು ನಂಬಿದ್ದಾನೆ. ಮತ್ತು ನಮ್ಮ ನಂಬಿಕೆ ಹೇಗಿದೆ? ನಾವು ಪ್ರಾರ್ಥಿಸುವ ನಮಗೆ ಆತನು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡುವ ದೇವರು ಆತನಾಗಿರುವುದರಿಂದ ನಾವು ಕಾದುಕೊಂಡು ದೇವರ ಸನ್ನಿಧಾನದಲ್ಲಿರುವಾಗ ದೇವರು ನಮ್ಮ ಜೀವಿತದಲ್ಲಿ ಅನೇಕ ಅದ್ಭುತಗಳನ್ನು ಮಾಡುವ ಕರ್ತನು ಆತನಾಗಿದ್ದಾನೆ. ನೋಡಿ, ಇಲ್ಲಿ ಭಕ್ತನಾದ ದಾವೀದನು 65ನೇ ಕೀರ್ತನೆಯ 2ನೇ ವಚನದಲ್ಲಿ ನೋಡ್ತೇವೆ, ಅವನ ಒಂದು ನಂಬಿಕೆ ಹೇಗಿತ್ತಂದರೆ, ಪ್ರಾರ್ಥನೆಯನ್ನು ಕೇಳುವವನೇ, ನರರೆಲ್ಲರೂ ನಿನ್ನ ಬಳಿಗೆ ಬರುವರು. ಅವನಿಗೆ ಗೊತ್ತಿತ್ತು, ನನ್ನ ಪ್ರಾರ್ಥನೆಗೆ ಉತ್ತರ ದೇವರೇ. ನಾವು ಕೇಳಿಕೊಳ್ಳುವ ಒಂದೊಂದು ಕಾರ್ಯಗಳಲ್ಲೂ ದೇವರಿಗೂ ನಮಗೆ ಉತ್ತರ ಕೊಡದೆ ಹೋಗದ ದೇವರಲ್ಲ. ಕಾದುಕೊಂಡಿರುವಾಗ ಆತನು ತಕ್ಕ ಸಮಯದಲ್ಲಿ ನಮಗೆ ಉತ್ತರ ಕೊಡುವ ದೇವರು. ಅದಕ್ಕಾಗಿ ಆತನು ಹೇಳ್ತಾ ಇದ್ದಾನೆ, ಪ್ರಾರ್ಥನೆಯನ್ನು ಕೇಳುವವನೇ, ನರರೆಲ್ಲರೂ ನಿನ್ನ ಬಳಿಗೆ ಬರುವರು. ಎಲ್ಲ ಮನುಷ್ಯರಾದ ನಾವುಗಳು ದೇವರ ಬಳಿಗೆ ಹೋಗಿ ಪ್ರಾರ್ಥಿಸುವ ಒಂದೊಂದು ಪ್ರಾರ್ಥನೆಗಳಿಗೂ ಆತನು ಸದುತ್ತರವನ್ನು ಕೊಡುವ ದೇವರು ಆತನಾಗಿದ್ದಾರೆ. ಆದುದರಿಂದಲೇ ಇಲ್ಲಿ ನೋಡ್ತೇವೆ, ದೇವರ ರಕ್ಷಣಾ ಕಾರ್ಯ ಅಂದರೆ ನಮ್ಮನ್ನು ರಕ್ಷಿಸುವ ವಿಧ ಹೇಗೆ ಸ್ವಾಮಿ ನಮ್ಮನ್ನು ಬಿಡುಗಡೆ ಕೊಟ್ಟು ನಡೆಸಿ ಆತನ ಜಯವನ್ನು ಉಂಟು ಮಾಡುತ್ತಾರೋ ಆ ಕಾರ್ಯಗಳು ನಮಗೆ ನೋಡಬೇಕಾದರೆ ನಾವು ದೇವರ ಸನ್ನಿಧಾನದಲ್ಲಿ ಕಾದಿರಬೇಕು. ದೇವರ ಸನ್ನಿಧಾನದಲ್ಲಿ ಯಾರೆಲ್ಲ ತಾಳ್ಮೆಯಿಂದ ನಾವು ಕಾದುಕೊಂಡಿರುತ್ತೇವೋ ನಮ್ಮ ಜೀವಿತಗಳಲ್ಲಿ ಕರ್ತನು ಅದ್ಭುತಗಳನ್ನು ಮಾಡುವ ದೇವರು. ಅದಕ್ಕಾಗಿ ನಾವು ಕಳೆದ ದಿನದಲ್ಲೂ ನೋಡಿದೆವು, ಭಕ್ತನಾದ ದಾವೀದನು 62ನೇ ಕೀರ್ತನೆ 1ನೇ ವಚನದಲ್ಲೇ ನೋಡುವಾಗಲೇ ಆತನು ಹೇಳುವಾಗ ಏನು ಹೇಳ್ತಾನೆ, ನನ್ನ ಮನವೇ ದೇವರನ್ನೇ ನಂಬಿ ಶಾಂತವಾಗಿರುವುದು, ನನ್ನ ರಕ್ಷಣೆಯು ಆತನಿಂದಲೇ. ನನ್ನ ರಕ್ಷಣೆಯು ಯಾರಿಂದ ಅಲ್ಲ, ದೇವರೇ ನನಗೆ ಈ ಒಂದು ಕಾರ್ಯಗಳಿಂದ ರಕ್ಷಿಸಿ ಬಿಡಿಸುವ ದೇವರು. ಅನೇಕರು ನೋಡಿ, ಅನೇಕ ಸಮಸ್ಯೆಗಳಲ್ಲಿ, ಅನೇಕ ಕೆಟ್ಟ ಹವ್ಯಾಸಗಳಲ್ಲಿ ಈ ರೀತಿಯೆಲ್ಲ ಇರುವಾಗಲೂ ನಾವು ಪ್ರಾರ್ಥಿಸ್ತಾ ಇರ್ತೇವೆ. ಆದರೆ ದೇವರು ಉತ್ತರ ಕೊಟ್ಟೇ ಕೊಡ್ತಾರೆ. ನಂಬಿಕೆಯಿಂದ ನಾವು ದೇವರನ್ನು ಆರಾಧಿಸುವಾಗ ದೇವರ ಆತ್ಮನೇನು ಮಾಡ್ತಾರೆ, ಅದ್ಭುತಗಳನ್ನು ಮಾಡುವ ದೇವರು. ಅದೇ ದಾವೀದನ ನಾವು ನೋಡಿದ್ವು 5ನೇ ವಚನದಲ್ಲೂ, ನನ್ನ ಮನವೇ ದೇವರನ್ನೇ ನಂಬಿ ಶಾಂತವಾಗಿರುವುದು, ನನ್ನ ನಿರೀಕ್ಷೆಯು ನೆರವೇರುವುದು ಆತನಿಂದಲೇ. ದೇವರು ನಿಜವಾಗಲೂ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡುವ ದೇವರು ಆತನಾಗಿದ್ದಾನೆ. ಒಂದು ವೇಳೆ ಎಷ್ಟೋ ದೇವ ಮಕ್ಕಳೇ, ಅಯ್ಯೋ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರವಿಲ್ಲ, ನೊಂದು ಹೋಗಿ ಕುಗ್ಗಿ ಹೋಗಿದ್ದೀರಾ. ಆದರೆ ದೇವರ ವಾಕ್ಯವು ನಮ್ಮನ್ನು ಆಧರಿಸುವಂಥದ್ದಾಗಿದೆ, ಆ ವಾಕ್ಯವು ನಮ್ಮನ್ನು ಬಲಪಡಿಸುವಂಥದ್ದಾಗಿದೆ. ನಾವು ನೋಡುತ್ತೇವೆ, ಯೆಶಾಯನ ಪ್ರವಾದನ ಗ್ರಂಥ 54ನೇ ವಚನ 11ನೇ ವಚನದಲ್ಲಿ ನೋಡುತ್ತೇವೆ, ಕುಗ್ಗಿದವಳೆ, ಗಾಳಿಯ ಬಡಿತಕ್ಕೆ ಗುರಿಯಾದವಳೆ, ಯಾರು ಸಂತೈಸದವಳೆ, ಈಗೋ ಇಂದ್ರನೀಲ ಮಣಿಗಳಿಂದ ನಿನಗೆ ಅಸ್ಥಿವಾರವನ್ನು ಹಾಕಿ ನಿನ್ನ ಕಲ್ಲುಗಳನ್ನು ನೀಲಾಂಜನದ ಧಾರೆಯಿಂದ ಕಟ್ಟುವೆನು, ನಿನ್ನ ಶಿಖರಗಳನ್ನು ಮಾಣಿಕ್ಯಗಳಿಂದಲೂ
ನಿನ್ನ ಬಾಗಿಲುಗಳನ್ನು ಪದ್ಮರಾಗಗಳಿಂದಲೂ ನಿನ್ನ ಪೌಳಿಗೋಡೆಯನ್ನು ಮನೋಹರ ರತ್ನಗಳಿಂದಲೂ ನಿರ್ಮಿಸುವೆನು. ಕುಗ್ಗಿದವಳೆ. ಎಷ್ಟೋ ವೇಳೆ ಅನೇಕ ನಮ್ಮ ಆತ್ಮೀಕ ಜೀವಿತದಲ್ಲಿ ನಾವು ಹೋಗುವಾಗ ಸಮಸ್ಯೆಗಳು, ಹೋರಾಟಗಳು, ಕುಗ್ಗಿ ನೊಂದು ಹೋಗ್ಬಿಟ್ಟಿರ್ತೇವೆ. ಆದರೆ ದೇವರು ಹೇಳ್ತಿದ್ದಾರೆ, ಕುಗ್ಗಿದವಳೆ, ಗಾಳಿಯ ಬಡಿತಕ್ಕೆ ಒಳಗಾದವಳೆ, ಯಾರು ಸಂತೈಸದವಳೆ. ನಮ್ಮನ್ನು ಆಡ್ಕೊಳ್ತಾರೆ ವಿನಃ ಯಾರು ಸಂತೈಸಲ್ಲ. ಕಷ್ಟಗಳು, ಕಣ್ಣೀರುಗಳು, ರೋಗಗಳು, ಸಮಸ್ಯೆಗಳು ಬರುವಾಗ ನಮ್ಮನ್ನೇನು ಮಾಡ್ತಾರೆ ಜನಗಳು, ಸಂತೈಸುವವರಿರುವುದಿಲ್ಲ. ಎಷ್ಟು ಚೆನ್ನಾಗಿ ವಚನ ಈ ಒಂದು ಏಸಾಯ 54:11 ನೋಡ್ತಾ ಇದ್ದೇವೆ. ಕುಗ್ಗಿದವಳೆ, ಕುಗ್ಗಿ ಹೋದಂಥ ಯಾರೇ ಆಗಿರಬಹುದು. ಈ ಮುಂಜಾನೆ ಈ ವೇಳೆಯಲ್ಲಿ ದೇವ ಮಕ್ಕಳೇ ಹೇಳ್ತಾ ಇದ್ದಾರೆ, ದೇವರು ಗಾಳಿಯ ಬಡಿತಕ್ಕೆ ಒಳಗಾದವಳೆ. ಒಂದು ದೋಣಿ ಅಲೆಗಳಿಂದ ಯಾವ ರೀತಿ ಅದು ಗಾಳಿಯ ಬಡಿತಕ್ಕೆ ಒಡೆದೋಗುತ್ತೆ, ಆ ರೀತಿ ನಮ್ಮ ಸಮಸ್ಯೆಗಳು, ಹೋರಾಟಗಳು, ಕಣ್ಣೀರುಗಳು, ವ್ಯಾಧಿಗಳು ನಮ್ಮ ಜೀವಿತದಲ್ಲಿ ಬರುವಾಗ ದೇವರು ಹೇಳ್ತಾ ಇದ್ದಾರೆ, ಗಾಳಿಯ ಬಡಿತಕ್ಕೆ ಒಳಗಾದವಳೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಯಾರು ಸಂತೈಸದವಳೆ. ಕುಗ್ಗಿ ಹೋಗುವಾಗ, ಕಷ್ಟ ಬರುವಾಗ ಯಾರು ನಮ್ಮನ್ನು ಸಂತೈಸುವುದಿಲ್ಲ. ಆದರೆ ಸಂತೈಸುವ ಆತನೊಬ್ಬರಿದ್ದಾರೆ ಅನ್ನೋದಾದರೆ ಆತನೇ ಯೇಸು ಸ್ವಾಮಿ. ನಮ್ಮನ್ನು ಸಂತೈಸಿ ನಡೆಸುವ ದೇವರು ಹೇಳ್ತಾ ಇದ್ದಾರೆ, ಈಗೋ ಇಂದ್ರ ನೀಲ ಮಣಿಗಳಿಂದ ನಿನಗೆ ಅಸ್ಥಿವಾರವನ್ನು ಹಾಕಿ ನಿನ್ನ ಕಲ್ಲುಗಳನ್ನು ನೀಲಾಂಜನದ ಗಾರೆಯಿಂದ ಕಟ್ಟುವೆನು. ಇದೆಲ್ಲ ನಮ್ಮಿಂದ ಆಗುತ್ತಾ ದೇವ ಮಕ್ಕಳೇ? ದೇವರು ಹೇಳುವ ಮಾತುಗಳು ಎಷ್ಟು ಚೆನ್ನಾಗಿದೆ ಅಂದರೆ, ಇಂದ್ರ ನೀಲ ಮಣಿಗಳಿಂದ ನಮಗೇನು ಮಾಡ್ತಾರಂತೆ ದೇವರು? ಅಸ್ಥಿವಾರ, ಫೌಂಡೇಶನ್ ಹಾಕ್ತೀನಿ ಅಂತಾರೆ. ಹಾಕಿ ನಿನ್ನ ಕಲ್ಲುಗಳನ್ನು ನೀಲಾಂಜನದ ಗಾರೆಯಿಂದ ಕಟ್ಟುವೆನು, ನಿನ್ನ ಶಿಖರಗಳನ್ನು ಮಾಣಿಕ್ಯಗಳಿಂದಲೂ ನಿನ್ನ ಬಾಗಿಲುಗಳನ್ನು ಪದ್ಮರಾಗಗಳಿಂದಲೂ ನಿನ್ನ ಪೌಳಿಗೋಡೆಯನ್ನು ಮನೋಹರ ರತ್ನಗಳಿಂದಲೂ ನಿರ್ಮಿಸುವೆನು. ಅಂದರೆ ಯಾರು ಕರ್ತನಿಗಾಗಿ ಕಾದಿರುತ್ತೇವೋ, ಯಾರು ಕರ್ತನ ಸನ್ನಿಧಾನದಲ್ಲಿ ನಾವು ಈ ದೇವರ ಸನ್ನಿಧಾನದಲ್ಲಿ ನಾವು ನಂಬಿಕೆಯಿಂದ ಕಾದುಕೊಂಡು ಆತನನ್ನು ಸ್ತುತಿಸುತ್ತಾ ಇರುತ್ತೇವೋ, ನಾವು ಕುಗ್ಗಿ ಹೋಗುವಾಗಲೂ ದೇವರು ನಮ್ಮನ್ನೇನು ಮಾಡ್ತಾರೆ? ಆತನು ಸಂತೈಸುವ ದೇವರು. ನಮ್ಮನ್ನು ಹಾಗೆ ಬಿಟ್ಟು ಹೋಗುವ ದೇವರಲ್ಲ ದೇವ್ರ ಮಕ್ಕಳೇ. ನಾವು ನೋಡ್ತೇವೆ, ದೇವರು ಯೇಸು ಸ್ವಾಮಿಯವರು ಸಹ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಆತನ ಪರ್ವತ ಪ್ರಸಂಗದಲ್ಲಿ ಅವುಗಳನ್ನೇ ಮಾತಾಡ್ತಾರೆ. ಎಷ್ಟು ವಾಕ್ಯಗಳಂದರೆ ನಾವು ಕಳೆದ ದಿನದಲ್ಲೂ ನೋಡಿದ್ವು. ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ಇಲ್ಲಿ ನಾವು ನೋಡುವಾಗಲೂ ನೋಡಿ ಆತನು ಹೇಳುವಂಥ ಮಾತುಗಳು 5:9 ನೋಡ್ತೇವೆ. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು. ಇವತ್ತು ಸಮಾಧಾನ ಪಡಿಸದೇ ಇರುವವ್ರನ್ನ ನಾವು ನೋಡ್ತೇವೆ. ಆದರೆ ಇಲ್ಲಿ ವಚನ ಏನು ಹೇಳ್ತದೆ? ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನಿಸಿಕೊಳ್ಳು. ಸಂತೈಸುವವರಿಲ್ಲ ಇವತ್ತು. ಆದರೆ ಒಂದು ವೇಳೆ ಆ ರೀತಿ ಸಂತೈಸುವವರು ಒಬ್ಬರಿರುವುದಾದರೂ ಅವರು ಯಾರಂತ ಹೇಳಲ್ಪಟ್ಟಿದೆ ಇಲ್ಲಿ? ದೇವರ ಮಕ್ಕಳು. ಇಲ್ಲಿ ಯಾರು ಒಂದು ವೇಳೆ ನಮ್ಮ ನೊಂದು ಹೋದಂಥ ಸಮಯದಲ್ಲಿ, ವೇದನೆಗಳ ಮಧ್ಯದಲ್ಲಿ, ರೋಗಗಳ ಮಧ್ಯದಲ್ಲಿ, ಅಸಮಾಧಾನಗಳ ಮಧ್ಯದಲ್ಲಿ, ಇನ್ನೇನು ನಮ್ಮ ಜೀವಿತ ಮುಗಿದು ಹೋಯಿತು ಅನ್ನುವಂಥ ಸಂದರ್ಭದಲ್ಲಿಯೂ ದೇವರು ಹೇಳ್ತಾರೆ, ಯಾರು ಸಂತೈಸದಿರುವ ನಿನ್ನನ್ನು ಇಂದ್ರ ನೀಲ ಮಣಿಗಳಿಂದ ನಾನೇನು ಮಾಡ್ತೀನಿ? ಅಸ್ಥಿವಾರವನ್ನು ಹಾಕುವೆನು. ಅಂದರೆ ಪ್ರತಿದಿನ ನಮ್ಮ ಪ್ರಾರ್ಥನೆಗಳನ್ನು ಮಾಡುವಾಗ ತಪ್ಪಿಸಬಾರ್ದು. ಒಂದು ದಿನ ತಪ್ಪಿಸದೆ ನಾವು ಪ್ರಾರ್ಥನೆ ಮಾಡಬೇಕು. ಒಂದು ದಿನ ನಾವು ಪ್ರಾರ್ಥನೆ ಮಾಡಿದ ನಂತರ ದೇವರನ್ನು ಆರಾಧಿಸ್ಕೊಂಡೇ ಇರಬೇಕು. ಆ ವಿಷಯ ಹೇಳಿ ನಾವು ಸ್ತುತಿಸ್ತಾ ಇರಬೇಕು ನಮ್ಮ ಜೀವಿತದಲ್ಲಿ. ಅಲ್ಲಿ ಕರ್ತನೇನು ಮಾಡ್ತಾರಂದರೆ ಅದ್ಭುತಗಳನ್ನು ಮಾಡುವ ದೇವರು. ಇಲ್ಲಿ ನೋಡ್ತೇವೆ ಪರ್ವತ ಪ್ರಸಂಗದಲ್ಲಿ, ಅಲ್ಲಿ 5:5 ನೋಡುವ ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ಇಲ್ಲಿ ನೋಡ್ತೇವೆ ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು. ಒಬ್ಬರ ಕಷ್ಟದಲ್ಲಿ, ಕಣ್ಣೀರಿನಲ್ಲಿ ಕುಗ್ಗಿ ಹೋಗಿರುವಾಗ, ನೊಂದು ಹೋಗಿರುವಾಗ, ಈ ನಾವು ಸಂತೈಸುವಾಗ ದೇವರು ಹೇಳ್ತಾ ಇದ್ದಾರೆ, ಅವರು ಯಾರು ಎನಿಸಿಕೊಳ್ತಾರಂತೆ? ದೇವರ ಮಕ್ಕಳು ಅನಿಸಿಕೊಳ್ಳುವರು. ನೊಂದು ಕುಗ್ಗಿ ಹೋಗಿ ಒಂದು ವೇಳೆ ಈ ಒಂದು ಪ್ರಾರ್ಥನೆಗೆ ಉತ್ತರವಿಲ್ಲದೆ ಹೋಗಿದೆಯಲ್ಲ ಅಂತ ವೇದನೆ ಪಡುವಂಥ ದೇವಜನಗಳೇ, ದೇವರು ನಮ್ಮನ್ನು ಸಂತೈಸುವಾತನಾಗಿದ್ದಾರೆ. ಆತನು ತಾಯಿಯು ತನ್ನ ಮೊಲೆ ಕೂಸನ್ನು ಮರೆತರು ಮರೆಯಳು, ನಾನು ನಿನ್ನನ್ನು ಮರೆಯನು. ದೇವರು ನಮ್ಮನ್ನು ಮರೆಯುವುದಿಲ್ಲ. ಆತನನ್ನು ನಿರೀಕ್ಷಿಸುತ್ತಿರುವ ನಮಗೆ ಆತನೇನಾಗಿದ್ದಾರಂತೆ? ಪರೋಪಕಾರಿಯಾದ ದೇವರು. ಆತನ ಸನ್ನಿಧಾನದಲ್ಲಿ ನಾವು ಏಕೆ ಕಾದಿರಬೇಕಂತೆ? ಕೆಲವು ವೇಳೆ ಸಮಯ ತೆಗೆದುಕೊಂಡರೂ ಸಹ ದೇವರು ಅದ್ಭುತಗಳನ್ನು ಮಾಡೇ ಮಾಡ್ತಾರೆ. ಯಾರು ಸಂತೈಸದೆ ಹೋಗುವುದಾದರೂ ದೇವರು ನಮ್ಮನ್ನು ಸಂತೈಸಿ ನಡೆಸುವ ಕರ್ತನು ನಮ್ಮೊಂದಿಗಿರುವುದಕ್ಕಾಗಿ ನಾವೇನು ಮಾಡಬೇಕು? ದೇವರ ಕರಗಳಲ್ಲಿ ಅರ್ಪಿಸಿಕೊಳ್ಳಬೇಕು. ನಿಮ್ಮ ವೇದನೆಗಳನ್ನು ಆತನ ಕ್ರೂಜೆಯಲ್ಲಿ ಹೊತ್ತುಕೊಂಡ ದೇವರು, ನಮ್ಮ ಅವಮಾನಗಳನ್ನು, ನಿಂದೆಗಳನ್ನು ಎಲ್ಲವನ್ನು ಹೊತ್ತುಕೊಂಡ ದೇವರು. ಆತನು ಹಾಗೆ ಹೋಗಲಿಲ್ಲ, ಆತನು ಜಯಿಸಿ ಬಂದ ದೇವರು.
ಹಾಗಾಗಿ ನಮ್ಮನ್ನು ಸಾತನು ಬಿಡಿಸುವ ಶಕ್ತನಾದ ದೇವರಾಗಿದ್ದಾರೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಎಷ್ಟೋ ವೇಳೆ ಕುಗ್ಗಿ ಹೋದ ನಾವು, ಒಂದು ವೇಳೆ ಗಾಳಿಯ ಬಡಿತ ಅನೇಕ ಸಮಸ್ಯೆಗಳ ಮಧ್ಯದಲ್ಲಿ, ಅದು ಬಿಡಿಸಲಾರದ ಸಮಸ್ಯೆಗಳ ಮಧ್ಯದಲ್ಲಿ ಕುಗ್ಗಿ ಹೋಗಿರುವುದಾದರೂ ದೇವರು ಹೇಳ್ತಾ ಇದ್ದಾರೆ, ಗಾಳಿಯ ಬಡಿತಕ್ಕೆ ಒಳಗಾದವಳೆ ಯಾರು ಸಂತೈಸದವಳೆ. ನೋಡಿ, ದೇವರು, ಒಬ್ಬ ವೇಳೆ ಮನುಷ್ಯರು ನಮ್ಮನ್ನು ಈ ರೀತಿ ಸಂತೈಸದೇ ಇರಬಹುದು, ದೇವರು ನಮ್ಮನ್ನು ಸಂತೈಸುವ ದೇವರು ಆತನಾಗಿದ್ದಾರೆ. ಈ ಒಂದು ಸಂಜೆಯ ವೇಳೆಯಲ್ಲಿ ನಾವು ಅರ್ಪಿಸೋಣ. ದೇವರು ಆ ರೀತಿ ಕುಗ್ಗಿ ನೊಂದು ಹೋಗಿರುವ ನಾವು ಒಂದು ವೇಳೆ ಯಾರ ಬಳಿಗೆ ಬರುತ್ತಾ ಇದ್ದೇವೆ? ದಾವೀದನ ರೀತಿಯಲ್ಲಿ ಹೇಳುತ್ತಿದ್ದೇವ, ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು, ಹೀಗೆ ವ್ಯಥೆ ಪಡುವುದೇಕೆ? ದೇವರನ್ನು ನಿರೀಕ್ಷಿಸು, ಆತನೇ ನನಗೆ ರಕ್ಷಕನು, ದೇವರು ಆಗಿದ್ದಾನೆ, ನಾನು ಇನ್ನು ಆತನನ್ನು ಸ್ತುತಿಸುತ್ತಿರುವೆನು. ಸ್ತುತಿಸ್ತಲೇ ಇರುತ್ತೇನೆ ದೇವರೇ, ನಿನ್ನನ್ನು ಹೊಗಳಿಕೊಂಡೇ ಇರುತ್ತೇನೆ ಸ್ವಾಮಿ, ನಿನ್ನನ್ನು ಆರಾಧಿಸಿಕೊಂಡೇ ಇರುತ್ತೇನೆ ದೇವನೇ. ಒಂದು ವೇಳೆ ಕೊಡದೇ ಇದ್ದರೂ ಯೋಬನ ರೀತಿಯಲ್ಲಿ ಕಳಕೊಳ್ಳುವಾಗಲೂ ಅವನು ಏನು ಹೇಳ್ತಾ ಇದ್ದಾನೆ? ದೇವರೇ ಕೊಟ್ಟರು, ದೇವರೇ ತೆಗೆದುಕೊಂಡರು, ದೇವರ ನಾಮಕ್ಕೆ ಸ್ತೋತ್ರ. ಕಳಕೊಂಡಿದ್ದರೂ ಸ್ತುತಿಸಿ ನೋಡಿ, ಮತ್ತೆ ಪುನಃ ದೇವರು ನಿಮಗೆ ಅವುಗಳನ್ನು ಅನುಗ್ರಹಿಸಲು ಶಕ್ತನಾಗಿದ್ದಾರೆ. ಈ ವೇಳೆಯಲ್ಲಿ ನಮ್ಮನ್ನು ನಾವೇ ಅರ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡೋಣ. ಹಾಲೆಲೂಯ, ಹಾಲೆಲೂಯ. ಯೇಸುವೆ, ಸ್ತೋತ್ರ 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 ಮಾಡುತ್ತೇನೆ ದೇವರೇ. ಹೌದಪ್ಪ, ನಿನ್ನ ಸನ್ನಿಧಾನದಲ್ಲಿ ಕರ್ತನೆ ಯೆಹೋವನು ನಿರೀಕ್ಷಿಸುವ ನಾವುಗಳು, ನಿನ್ನ ರಕ್ಷಣಾ ಕಾರ್ಯವನ್ನು ಎದುರು ನೋಡುತ್ತಿರುವ ನಾವುಗಳು ಸ್ವಾಮಿ, ಶಾಂತರಾಗಿ ಕಾದುಕೊಂಡಿರುವುದು ಒಳ್ಳೆಯದು ಕರ್ತನೆ. ಅನೇಕ ಭಕ್ತರುಗಳ ಕುರಿತು ನಾವು ನೋಡಿದೆವು ಸ್ವಾಮಿ. ಹೌದು ದೇವನೇ, ಎಷ್ಟೋ ವೇಳೆ ಕುಗ್ಗಿ ನೊಂದು ಹೋದ ನಮ್ಮ ಜೀವಿತಗಳಲ್ಲಿ ನೀವು ಮಾಡಿದಂಥ ಮೇಲಾದ ಉಪಕಾರಗಳು ಕರ್ತನೆ, ಅವು ಅನೇಕ ಕರ್ತನೆ. ಅವುಗಳನ್ನು ನೆನೆಸುವಾಗ ದೇವರೇ ಅಪ್ಪ, ಅವು ವರ್ಣಿಸಲು ಅಸಾಧ್ಯ ದೇವರೇ. ಆ ರೀತಿಯಾಗಿ ನೊಂದು ಕುಗ್ಗಿ ಹೋದ ನಮ್ಮ ಜೀವಿತದಲ್ಲಿ ಅಪ್ಪ, ನಾವು ನಿಮ್ಮನ್ನು ಆರಾಧಿಸಿ ಸ್ತುತಿಸುವಾಗ ನಮಗೆ ಬಿಡುಗಡೆ ಕೊಟ್ಟ ಕರ್ತನು ಅದು ದೇವರೇ. ಈ ವಾಕ್ಯಗಳನ್ನು ದೇವರೇ ಕೇಳುತ್ತಿರುವ ದೇವರೇ, ನೋಡುತ್ತಿರುವ ನಿನ್ನ ಮಕ್ಕಳ ಜೀವಿತದಲ್ಲಿಯೂ ಒಂದು ವೇಳೆ ಯಾವ ಕಾರ್ಯದಲ್ಲಿ ಕುಗ್ಗಿ ನೊಂದು ಹೋಗಿದ್ದಾರೋ ಅವರ ಜೀವಿತಗಳಲ್ಲಿ ನೀವು ಸಂತೈಸಿ ಬಿಡಿಸಿ ಅವರ ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ ಮಾಡುತ್ತೇನಪ್ಪ ದೇವರೇ. ನೀವು ಆನಂದಿಸುವುದು ತನ್ನ ಕೃಪೆಯನ್ನು ನಿರೀಕ್ಷಿಸುವ ಭಕ್ತರಲ್ಲಪ್ಪ, ನೀವು ಕೃಪೆಯನ್ನು ತೋರಿಸುವ ದೇವರು. ಅದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ ಕರ್ತನೆ. ನೊಂದು ಹೋದ ಒಬ್ಬೊಬ್ಬರ ಜೀವಿತದಲ್ಲಿ, ಕುಗ್ಗಿ ಹೋಗಿರುವ ಮಕ್ಕಳ ಜೀವಿತದಲ್ಲಿ ಇದೇ ವೇಳೆಯಲ್ಲೇ ದೇವರೇ ಅವರ ಜೀವಿತಗಳಲ್ಲಿ ಅದ್ಭುತಗಳನ್ನು ಮಾಡಿ, ಹೌದು ದೇವರೇ ಕರ್ತನೆ, ನಿಮ್ಮಿಂದ ಕರ್ತನೆ ಬಿಡುಗಡೆಯನ್ನು, ಜಯವನ್ನು, ಆಶೀರ್ವಾದವನ್ನು, ಅದ್ಭುತಗಳನ್ನು ಹೊಂದಿಕೊಳ್ಳುವಂತೆ ಕರ್ತನೆ ನೀವು ಕ್ರಿಯೆ ಮಾಡುವ ಕರ್ತನಾಗಿರುವುದಕ್ಕಾಗಿ ಸ್ತೋತ್ರ ಮಾಡುತ್ತೇನಪ್ಪ. ನಿನ್ನ ಕರೆಗಳಲ್ಲಿ ಅರ್ಪಿಸಿಕೊಡುತ್ತೇನೆ. ಯೇಸು ಕ್ರಿಸ್ತನ ಅಮೂಲ್ಯ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ, ಆಮೇಲೆ.